Hello everyone. In this class I am going to discuss about the flexible budget. ನಾವು ಈ ಕ್ಲಾಸಲ್ಲಿ ಫ್ಲೆಕ್ಸಿಬಲ್ ಬಜೆಟ್ನ ಹೇಗೆ ಪ್ರಿಪೇರ್ ಮಾಡೋದು ಅನ್ನೋದನ್ನು ನೋಡೋಣ. ಸೊ ಸೇಮ್ ಪ್ರಾಬ್ಲಮ್ ಪ್ರೀವಿಯಸ್ ಕ್ಲಾಸಲ್ಲೂ ಸಾಲ್ವ್ ಮಾಡಿದ್ವಿ, ಬಟ್ ಇಟ್ ಈಸ್ ಆಲ್ಟರ್ನೇಟಿವ್ ಮೆಥಡ್ ಇಲ್ಲ ಆಲ್ಟರ್ನೇಟಿವ್ ವೇ ಅಂತ ಹೇಳ್ಬೋದು. ಫಸ್ಟ್ ಕ್ವಶನ್ನ ರೀಡ್ ಮಾಡೋಣ. ದ ಕಾಸ್ಟ್ ಆಫ್ ಆನ್ ಆರ್ಟಿಕಲ್ ಅಟ್ ಎ ಕೆಪಾಸಿಟಿ ಲೆವೆಲ್ ಆಫ್ 10,000 ಯೂನಿಟ್ಸ್ ಈಸ್ ಗಿವನ್ ಬಿಲೋ. ಮೀನ್ಸ್ ಹಂಗಂದರೆ 10,000 ಯೂನಿಟ್ಸ್ ರಿಲೇಟೆಡ್ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಓಕೆ, ರಾ ಮೆಟೀರಿಯಲ್, ಡೈರೆಕ್ಟ್ ಲೇಬರ್ಗೆ ಇನ್ನೊಂದು ಹೆಸರು ಇದೆ, ಡೈರೆಕ್ಟ್ ವೇಜಸ್ ಅಂತಲೂ ಕರೀತಾರೆ. ನೆಕ್ಸ್ಟ್ ಒನ್ ಪ್ರೊಡಕ್ಷನ್ ಓವರ್ ಹೆಡ್ ವೇರಿಯಬಲ್, ಪ್ರೊಡಕ್ಷನ್ ಓವರ್ ಹೆಡ್ ಫಿಕ್ಸೆಡ್, ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್, ಸೆಲ್ಲಿಂಗ್ ಓವರ್ ಹೆಡ್, ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಫೈಂಡ್ ಔಟ್ ದ ಕಾಸ್ಟ್ ಆಫ್ ಪ್ರೊಡಕ್ಷನ್ ಫಾರ್ ಎ ಲೆವೆಲ್ ಆಫ್ 4,000 and 7,500 ಯೂನಿಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಪ್ರಾಬ್ಲಮಲ್ಲಿ 10,000 ಯೂನಿಟ್ಸ್ ರಿಲೇಟೆಡ್ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಸೊ ವಿ ಹ್ಯಾವ್ ಟು ಫೈಂಡ್ ಔಟ್, ಮೀನ್ಸ್ ವಿ ಹ್ಯಾವ್ ಟು ಪ್ರಿಪೇರ್ ಎ ಫ್ಲೆಕ್ಸಿಬಲ್ ಬಜೆಟ್ ಫಾರ್ 4,000 ಯೂನಿಟ್ಸ್ ಕೆಪಾಸಿಟಿ ಆ್ಯಂಡ್ 7,500 ಯೂನಿಟ್ಸ್ ಕೆಪಾಸಿಟಿ. ಸೊ ನಾವು ಫಾರ್ಮೆಟಿಗೆ ಹೋಗೋಣ. ಸೊ ಫಾರ್ಮೆಟಲ್ಲಿ ಫಸ್ಟ್ ಪರ್ಟಿಕ್ಯುಲರ್ಸ್, ನೀವು ಫ್ಲೆಕ್ಸಿಬಲ್ ಬಜೆಟ್ ಮೀನ್ಸ್ ಕೆಪಾಸಿಟಿ ನಾವು 4,000 ಯೂನಿಟ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು, ಮೀನ್ಸ್ ಪ್ರಿಪೇರ್ ಮಾಡಬೇಕು. 7,500 ಯೂನಿಟ್ಸು ಪ್ರಿಪೇರ್ ಮಾಡಬೇಕು. 10,000 ಯೂನಿಟ್ಸ್ ಕ್ವಶನಲ್ಲಿ ಕೊಟ್ಟಿದ್ದಾರೆ ರಿಲೇಟೆಡ್ ಇನ್ಫಾರ್ಮೇಷನ್. ಸೊ ಸಿ ಪಿ ಯು ಮೀನ್ಸ್ ಕಾಸ್ಟ್ ಪರ್ ಯೂನಿಟ್, ಟೋಟಲ್ ಕಾಸ್ಟ್, ಕಾಸ್ಟ್ ಪರ್ ಯೂನಿಟ್, ಟೋಟಲ್ ಕಾಸ್ಟ್, ಕಾಸ್ಟ್ ಪರ್ ಯೂನಿಟ್, ಟೋಟಲ್ ಕಾಸ್ಟ್. ಓಕೆನಾ? ಸೊ ಈ ಪ್ರಾಬ್ಲಮಲ್ಲಿ ನಾವು ಡೈರೆಕ್ಟಾಗಿ ಕ್ವಶನಲ್ಲಿ ಏನು ಐಟಮ್ಸ್ ಹೇಗೆ ಕೊಟ್ಟಿದ್ದಾರೋ ಹಾಗೆ ಒಂದೊಂದಾಗಿ ರೆಕಾರ್ಡ್ ಮಾಡ್ತಾ ಹೋಗೋಣ. ಬಟ್ ಆದರೆ ನಾವು ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಮೀನ್ಸ್ ಹಂಗಾದ್ರೆ ವೇರಿಯಬಲ್ ಕಾಸ್ಟ್ ಅದ್ರ ಕೆಳಗೆ ಯಾವ್ದು ಬರುತ್ತೆ, ಮೀನ್ಸ್ ಐಟಮ್ಸ್ ಯಾವ್ದು ಬರುತ್ತೆ, ಸೆಮಿ ವೇರಿಯಬಲ್ ಕಾಸ್ಟ್ ಯಾವ್ದು ಬರುತ್ತೆ, ಫಿಕ್ಸ್ಡ್ ಕಾಸ್ಟ್ ಆ ಹೆಡ್ಡಿಂಗ್ಸಲ್ಲಿ ಯಾವ್ದು ಬರುತ್ತೆ ಅಂತ ಮಾಡಿದ್ವಿ. ಬಟ್ ಆದರೆ ಇದು ಆಲ್ಟರ್ನೇಟಿವ್ ಮೆಥಡ್ ಅಲ್ವಾ. ಸೊ ಏನೇನು ಕ್ವಶನ್ಸಲ್ಲಿ ಐಟಮ್ಸ್ ಕೊಟ್ಟಿದ್ದಾರೋ ಆ ಐಟಮ್ಸ್ನ ಹಾಗೆ ರೆಕಾರ್ಡ್ ಮಾಡೋಣ. ಸೊ ಫಸ್ಟ್ ಒನ್ ರಾ ಮೆಟೀರಿಯಲ್. ಓಕೆನಾ? ರಾ ಮೆಟೀರಿಯಲ್ ನೋಡ್ಕೊಳ್ಳಿ. ರಾ ಮೆಟೀರಿಯಲ್ ಫಸ್ಟ್ ಐಟಮ್ ಕೊಟ್ಟಿದ್ದಾರೆ ಅಲ್ವಾ. ಸೊ ವಿ ವಿಲ್ ರೆಕಾರ್ಡ್, ನಾವು ಅದೇ ಥರನೇ ರೆಕಾರ್ಡ್ ಮಾಡೋಣ. ಸೊ ಓಕೆ, ರಾ ಮೆಟೀರಿಯಲ್ ನೋಡಿ. ರಾ ಮೆಟೀರಿಯಲ್ ಫಸ್ಟ್ ನಾವು ಕಾಸ್ಟ್ನ ಐಡೆಂಟಿಫೈ ಮಾಡಬೇಕು. ಯಾವ ಕಾಸ್ಟ್, ಅದು ಫಿಕ್ಸ್ಡ್ ಕಾಸ್ಟಾ ಇಲ್ಲ ವೇರಿಯಬಲ್ ಕಾಸ್ಟಾ? ಓಕೆನಾ? ರಾ ಮೆಟೀರಿಯಲ್ 100% ವೇರಿಯಬಲ್ ಕಾಸ್ಟ್. ಸೊ ವೇರಿಯಬಲ್ ಕಾಸ್ಟ್ ರೂಲ್ ಏನು ಹೇಳುತ್ತೆ, ಕಾಸ್ಟ್ ಪರ್ ಯೂನಿಟ್ ಕಾನ್ಸ್ಟೆಂಟ್ ಆಗಿರುತ್ತೆ, ಮೀನ್ಸ್ ಹಾಗಾದರೆ ಸೇಮ್ ಆಗಿರುತ್ತೆ. ಓಕೆ, ಕಾಸ್ಟ್ ಪರ್ ಯೂನಿಟ್ ಎಷ್ಟಿದೆ? 95 ರೂಪೀಸ್ ಇದೆ, ರೈಟ್? ಎಷ್ಟಿದೆ? 95 ರೂಪೀಸ್. 95 ರೂಪೀಸ್ ಯಾವುದು? ಕಾಸ್ಟ್ ಪರ್ ಯೂನಿಟ್ ಆಫ್ ರಾ ಮೆಟೀರಿಯಲ್. ಮೀನ್ಸ್ ಹಾಗಾದರೆ ಸಿಂಗಲ್ ಒಂದು ಇಂಡಿವಿಜುವಲ್ ಯೂನಿಟ್ ವ್ಯಾಲ್ಯೂ 95 ರೂಪೀಸ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ 95ನ ರೆಕಾರ್ಡ್ ಮಾಡೋಣ. ಸೊ ಇಯರ್ ಆಲ್ಸೋ 95. ಇಯರ್ ಆಲ್ಸೋ 95 ಎಲ್ಲ ಬರೆದ್ವಿ. ಸೊ ರಾ ಮೆಟೀರಿಯಲ್ ಕಾಸ್ಟ್ ಪರ್ ಯೂನಿಟ್ 95 ಅಂತ ಬರೆದ್ವಿ. ಓಕೆನಾ? ಸೊ 95 ರೂಪೀಸ್ ಒಂದು ಯೂನಿಟ್ಗೆ ಆಯಿತು ಅಂದರೆ 4,000 ಯೂನಿಟ್ಸ್ಗೆ ಎಷ್ಟು? ಮೀನ್ಸ್ ಹಾಗಾದರೆ 95 ಇಂಟು 4,000, 95ನ 4,000ಗೆ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಸೊ ವಿ ವಿಲ್ ಗೆಟ್ 3,80,000. ಓಕೆ, ಸೇಮ್ 95 ಇಂಟು 7,500. ಓಕೆ, 95 ಇಂಟು 7,500 ಅಂದರೆ 7,12,500. 7,12,500. ಓಕೆ, ಸೊ ಅದೇ ಥರ 10,000 ಯೂನಿಟ್ಸ್ ಎಷ್ಟಾಯಿತು? ಮೀನ್ಸ್ ಒಂದು ಯೂನಿಟ್ ವ್ಯಾಲ್ಯೂ 95 ರೂಪೀಸ್ ಅಂದರೆ 10,000 ಯೂನಿಟ್ಸ್ ಎಷ್ಟಾಯಿತು? 9,50,000. ಸೊ ನೆಕ್ಸ್ಟ್ ಒನ್, ನಾವು ಇಲ್ಲಿ ಕ್ವಶನಲ್ಲಿ ಹೇಗೆ ಕೊಟ್ಟಿದ್ದಾರೋ ಅದೇ ಥರನೇ ರೆಕಾರ್ಡ್ ಮಾಡ್ತೀವಲ್ವ. ಸೊ ಸೆಕೆಂಡ್ ಒನ್ ಇಸ್ ಡೈರೆಕ್ಟ್ ಲೇಬರ್. ಅಬ್ಸಲ್ಯೂಟ್ಲಿ ಡೈರೆಕ್ಟ್ ಲೇಬರ್ ಅಷ್ಟೇ. ಯಾವುದು? ವೇರಿಯಬಲ್ ಕಾಸ್ಟ್. ವೇರಿಯಬಲ್ ಕಾಸ್ಟ್ ರೂಲ್ ಏನು ಹೇಳುತ್ತೆ? ಕಾಸ್ಟ್ ಪರ್ ಯೂನಿಟ್ ಕಾನ್ಸ್ಟೆಂಟ್ ಆಗಿರುತ್ತೆ. ಓಕೆ, ಕಾಸ್ಟ್ ಪರ್ ಯೂನಿಟ್ ಇಂಡಿವಿಜುವಲ್ ಯೂನಿಟ್ ಎಷ್ಟು ವ್ಯಾಲ್ಯೂ ಕೊಟ್ಟಿದ್ದಾರೆ? ಮೀನ್ಸ್ ಹಾಗಾದ್ರೆ ಸಿಂಗಲ್ ಯೂನಿಟ್ ವ್ಯಾಲ್ಯೂ 50. ಫಸ್ಟ್ ನಾವು ಕಾಸ್ಟ್ ಪರ್ ಯೂನಿಟ್ನ ರೆಕಾರ್ಡ್ ಮಾಡೋಣ. 50. ಸೊ 50. ಓಕೆ, ಸೊ 50 ಇಂಟು 4,000 ಮೀನ್ಸ್ 50 ಇಂಟು 4,000 ಒಂದು ಯೂನಿಟ್ಗೆ 50 ರೂಪೀಸ್ ಆಯಿತು ಅಂದರೆ 4,000 ಯೂನಿಟ್ಸ್ ಎಷ್ಟಾಯಿತು? 2 lakh ಆಯಿತು, ರೈಟ್? ಸೊ ಓಕೆ, ನೆಕ್ಸ್ಟ್
7500 ಕೆಪಾಸಿಟಿ ಇದ್ದಾಗ ಒಂದು ಯೂನಿಟ್ಗೆ 50 ರೂಪೀಸ್ ಆಯಿತು ಅಂದರೆ 7500 ಯೂನಿಟ್ಸ್ಗೆ ಎಷ್ಟಾಯಿತು? 3,75,000. ಓಕೆ, ಸೇಮ್. ನೆಕ್ಸ್ಟು ಒಂದು ಯೂನಿಟ್ ವ್ಯಾಲ್ಯೂ 50 ರೂಪೀಸ್ ಇತ್ತು ಅಂದರೆ 10,000 ಯೂನಿಟ್ಸ್ಗೆ ಎಷ್ಟಾಯಿತು? 5 lakh. ಓಕೆ, ಸೊ ನೆಕ್ಸ್ಟ್ ಕ್ವಶನಲ್ಲಿ ನೋಡೋಣ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ಪ್ರೊಡಕ್ಷನ್ ಓವರ್ ಹೆಡ್ ವೇರಿಯಬಲ್ ಅಂತ ಕೊಟ್ಟಿದ್ದಾರೆ. ಸೊ ಅವರೇ ವೇರಿಯಬಲ್ ಅಂತ ಕೊಟ್ಟಿರೋದ್ರಿಂದ ನೋ ಪ್ರಾಬ್ಲಮ್. ಸೊ ಒಂದು ಯೂನಿಟ್ ವ್ಯಾಲ್ಯೂ 40 ರೂಪೀಸ್ ಅಂತ ಹೇಳಿದ್ದಾರೆ. ಓಕೆ, ಸೊ ಪ್ರೊಡಕ್ಷನ್ ವೇರಿಯಬಲ್ ನೋಡಿ, ಪ್ರೊಡಕ್ಷನ್ ಓವರ್ ಹೆಡ್ ಅಂತ ಕೊಟ್ಟಿದ್ದಾರೆ, ಅವರೇ ಡೈರೆಕ್ಟಾಗಿ ವೇರಿಯಬಲ್ ಅಂತ ಕೊಟ್ಟಿದ್ದಾರೆ, ನೋ ಪ್ರಾಬ್ಲಮ್. ವೇರಿಯಬಲ್ ಕಾಸ್ಟ್ ರೂಲ್ ಏನು ಹೇಳುತ್ತೆ ಅಂದರೆ ಕಾಸ್ಟ್ ಪರ್ ಯೂನಿಟ್ ಕಾನ್ಸ್ಟೆಂಟ್ ಆಗಿರುತ್ತೆ, ಸೇಮ್ ಆಗಿರುತ್ತೆ. ಸೊ 40 ಇಂಡಿವಿಜುವಲ್ ಯೂನಿಟ್ ವ್ಯಾಲ್ಯೂ. ಓಕೆ, ಸೊ ಇಯರ್ ಆಲ್ಸೋ 40, ಸೊ ಇಯರ್ ಆಲ್ಸೋ 40. ಓಕೆ, 40 ಆಯಿತು. ಸೊ ಒಂದು ಯೂನಿಟ್ ವ್ಯಾಲ್ಯೂ 40 ರೂಪೀಸ್ ಆಯಿತು ಅಂದರೆ 4000 ಯೂನಿಟ್ಸ್ಗೆ ಎಷ್ಟು? 1,60,000. 1,60,000. ಓಕೆ, ಒಂದು ಯೂನಿಟ್ಗೆ 40 ರೂಪೀಸ್ ಆಯಿತು ಅಂದರೆ 7,500 ಯೂನಿಟ್ಸ್ ಎಷ್ಟಾಯಿತು? 3 lakh. ಓಕೆ, ಸೊ ಒಂದು ಯೂನಿಟ್ಗೆ 40 ರೂಪೀಸ್ ಅಂದರೆ 10,000 ಯೂನಿಟ್ಸ್ ಎಷ್ಟಾಯಿತು? 4 lakh. ಓಕೆ, 4 lakh ಆಯಿತು. ಸೊ ನೆಕ್ಸ್ಟ್ ಐಟಮ್ ನೋಡೋಣ. ಪ್ರೊಡಕ್ಷನ್ ಓವರ್ ಹೆಡ್ ಫಿಕ್ಸ್ಡ್ ಅಂತ ಕೊಟ್ಟಿದ್ದಾರೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಪ್ರೊಡಕ್ಷನ್ ಓವರ್ ಹೆಡ್ ಫಿಕ್ಸ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಒಂದು ಇಂಡಿವಿಜುವಲ್ ಯೂನಿಟ್ ವ್ಯಾಲ್ಯೂ ಎಷ್ಟಿದೆ? ಸೊ ಇಂಡಿವಿಜುವಲ್ ಯೂನಿಟ್ ವ್ಯಾಲ್ಯೂ 5 ರೂಪೀಸ್ ಕೊಟ್ಟಿದ್ದಾರೆ. ಓಕೆನಾ? ಇದು ಯಾವ ಕೆಪಾಸಿಟಿ ಕೊಟ್ಟಿರೋದು? 10,000 ಯೂನಿಟ್ಸ್ ಕೆಪಾಸಿಟಿ ಕೊಟ್ಟಿರೋದು. ಸೊ ಓಕೆ, ನಾವೇನು ಮಾಡೋಣ ಅಂದರೆ ಫಸ್ಟ್ 10,000 ಕೆಪಾಸಿಟಿಯಲ್ಲಿ ಇಲ್ಲಿ 5 ರೂಪೀಸ್ ಹಂಗಾರೆ ಇಂಡಿವಿಜುವಲ್ ವ್ಯಾಲ್ಯೂ 5 ಇಂಟು 10,000 ಎಷ್ಟಾಯಿತು? 5 ಇಂಟು 10,000 50,000. ಓಕೆ, ಸೊ ಇವಾಗ ಈ ಫಿಕ್ಸ್ಡ್ ಕಾಸ್ಟ್ ಮೀನ್ಸ್ ಹಾಗಾದ್ರೆ ಫಿಕ್ಸ್ಡ್ ಕಾಸ್ಟ್ ಏನಾಗಿರುತ್ತೆ? ರೂಲ್ ನೋಡೋಣ. ಇವಾಗ ಫಿಕ್ಸ್ಡ್ ಕಾಸ್ಟ್ ಏನಾಗಿರುತ್ತೆ? ಟೋಟಲ್ ಕಾಸ್ಟ್ ಕಾನ್ಸ್ಟೆಂಟ್ ಆಗಿರುತ್ತೆ, ಮೀನ್ಸ್ ಹಾಗಾದ್ರೆ ಸೇಮ್ ಆಗಿರುತ್ತೆ, ಕಾಸ್ಟ್ ಪರ್ ಯೂನಿಟ್ ವೇರಿ ಆಗಿರುತ್ತೆ. ಸೊ ನಾವು ಫಸ್ಟ್ ಫಿಕ್ಸ್ಡ್ ಕಾಸ್ಟು ಟೋಟಲ್ ಅಮೌಂಟ್ ಎಷ್ಟಿದೆ? 50,000 ಇದೆಯಲ್ಲ, ಅದು ನೆಕ್ಸ್ಟ್ ಮೀನ್ಸ್ ಹಾಗಾದರೆ 4,000 ಕೆಪಾಸಿಟಿ ಆ್ಯಂಡ್ 7,500 ಕೆಪಾಸಿಟಿಗೆ ಬರೆದ್ಬೇಡ. ಓಕೆ, 7,500 ಕೆಪಾಸಿಟಿ. ಇವಾಗ ಏನು ಮಾಡಬೇಕು ಅಂದರೆ ಮೀನ್ಸ್ ಹಾಗಾದ್ರೆ ಇಲ್ಲಿ ಕಾಸ್ಟ್ ಪರ್ ಯೂನಿಟ್ ಕ್ವಶನಲ್ಲೇ ಕೊಟ್ಟಿದ್ರೆ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಿದ್ವಿ. ಬಟ್ ಆದರೆ ಇಲ್ಲಿ ಕಾಸ್ಟ್ ಪರ್ ಯೂನಿಟ್ ನಾವು ಫೈಂಡ್ ಔಟ್ ಮಾಡಬೇಕು. 50,000 ಫಿಕ್ಸ್ಡ್ ಕಾಸ್ಟ್ ಮೀನ್ಸ್ ಅವರಲ್ಲೇನು ಚೇಂಜಸ್ ಇಲ್ಲ, ಬಟ್ ಆದರೆ ಕಾಸ್ಟ್ ಪರ್ ಯೂನಿಟ್ ಚೇಂಜಸ್ ಆಗುತ್ತೆ. 50,000 ಡಿವೈಡೆಡ್ ಬೈ 7,500 ಅಂತ ಹೇಳಿದ್ರೆ 6.6766 ಬರುತ್ತೆ. ನಾವು 67 ಆಗಿ ಕನ್ವರ್ಟ್ ಮಾಡ್ಕೋಬೋದು. ಸೊ ಇಲ್ಲಿ 50,000 ಡಿವೈಡೆಡ್ ಬೈ 4,000 ಅಂತ ಕೊಟ್ಟರೆ 12 ರೂಪೀಸ್ 50 ಪೈಸಾ ಮೀನ್ಸ್ ಅಂದರೆ 50,000 ಡಿವೈಡೆಡ್ ಬೈ 4,000 ಯೂನಿಟ್ಸ್ ಅಂದರೆ ಒಂದು ಇಂಡಿವಿಜುವಲ್ ಯೂನಿಟ್ ಎಷ್ಟಾಯಿತು? 12 ರೂಪೀಸ್ 50 ಪೈಸಾ. ಸೊ ಇವಾಗ ನಾವು ರೂಲ್ ನೋಡೋಣ ನೋಡಿ. ಸೊ ಫಿಕ್ಸ್ಡ್ ಕಾಸ್ಟಲ್ಲಿ ಕಾಸ್ಟ್ ಪರ್ ಯೂನಿಟ್ ವೇರಿ ಇರುತ್ತಂತೆ, ಟೋಟಲ್ ಕಾಸ್ಟು ಕಾನ್ಸ್ಟೆಂಟ್ ಆಗಿರುತ್ತಂತೆ. ಓಕೆನಾ? ಸೊ ಫಿಕ್ಸ್ಡ್ ಕಾಸ್ಟ್ ಮೀನ್ಸ್ ಹಂಗಂದರೆ ಫಿಕ್ಸ್ಡ್ ಕಾಸ್ಟು ಟೋಟಲ್ ಕಾಸ್ಟ್ ಸೇಮ್ ಇರುತ್ತೆ, ಕಾನ್ಸ್ಟೆಂಟ್ ಆಗಿರುತ್ತೆ. ಇಲ್ಲಿ ನೋಡಿ, ಇಲ್ಲೂ ಸೇಮ್ ಆಗಿದೆ, ಇಲ್ಲೂ ಸೇಮ್ ಆಗಿದೆ, ಬಟ್ ಆದರೆ ಕಾಸ್ಟ್ ಪರ್ ಯೂನಿಟ್ ವೇರಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಒಂದು ಯೂನಿಟ್ ವ್ಯಾಲ್ಯೂ ಫಿಕ್ಸ್ಡ್ ಅಂತ ಕೊಟ್ಟಿದ್ದಾರೆ. ಒಂದು ಯೂನಿಟ್ಗೆ 5 ರೂಪೀಸು. ಇಲ್ಲಿ ಕೊಟ್ಟಿರೋದು 10,000 ಕೆಪಾಸಿಟಿ ಅಲ್ವಾ, 10,000 ಯೂನಿಟ್ಸ್ ರಿಲೇಟೆಡ್ ಆಗಲ್ವಾ. ಸೊ ನಾವೇನು ಮಾಡಬೇಕು? ಫಸ್ಟ್ 10,000 ರಿಲೇಟೆಡ್ ಕೆಪಾಸಿಟಿ ಬರೆದ್ಬಿಡ್ಬೇಕು. 5 ರೂಪೀಸ್. ಓಕೆ, ಸೊ ಇಲ್ಲಿ 10,000. ಓಕೆ, ಒಂದು ಯೂನಿಟ್ಗೆ 5 ರೂಪೀಸ್ ಆಯಿತು ಅಂದರೆ 10,000 ಯೂನಿಟ್ಸ್ ಎಷ್ಟಾಯಿತು? ಸೇಮ್ 50,000. ಸೊ ಫಿಕ್ಸ್ಡ್ ಕಾಸ್ಟ್ ರೂಲ್ ಏನಿಡುತ್ತೆ ಅಂದರೆ ಟೋಟಲ್ ಕಾಸ್ಟ್ ಸೇಮ್ ಇರಬೇಕು, ಮೀನ್ಸ್ ಹಂಗಂದರೆ ಕಾನ್ಸ್ಟೆಂಟ್ ಆಗಿರಬೇಕು. ಸೊ ಇಲ್ಲಿ ಇದು ಕ್ವಶನಲ್ಲೇ ಕೊಟ್ಟಿದ್ದಾರೆ 5 ರೂಪೀಸ್ ಅಂತ. ಸೊ ಇಲ್ಲಿ ಸೇಮ್
50,000 ಡಿವೈಡೆಡ್ ಬೈ 7,500 ಅಂದರೆ 6.66 ಬರುತ್ತೆ. ನಾವು 67 ಆಗಿ ತೊಗೋಬೋದು. ಸೊ ಇನ್ 50,000 ಡಿವೈಡೆಡ್ ಬೈ 4,000 ಯೂನಿಟ್ಸ್ ಅಂದರೆ 12.5 rupees ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೆಲ್ಲಿಂಗ್ ಓವರ್ ಹೆಡ್ ಅಂತ ಕೊಟ್ಟಿದ್ದಾರೆ, ವೆರಿ ಇಂಪಾರ್ಟೆಂಟ್. 10 rupees ಅಂತ ಕೊಟ್ಟಿದ್ದಾರೆ. ಓಕೆ, ಸೆಲ್ಲಿಂಗ್ ಓವರ್ ಹೆಡ್ 10% ಫಿಕ್ಸ್ಡ್ ಅಂತೆ. ಸೊ ರಿಮೈನಿಂಗ್ 90% ವೇರಿಯಬಲ್. ಓಕೆ, ಸೊ ಜಸ್ಟ್ ಇದನ್ನ ಅಂಡರ್ಲೈನ್ ಮಾಡಿದ್ರೆ ಬೆಟರ್. ಓಕೆ, ಸೊ ಸೆಲ್ಲಿಂಗ್ ಓವರ್ ಹೆಡ್ 10% ಫಿಕ್ಸ್ಡ್ ಅಂತ ಹೇಳಿದ್ದಾರೆ. ಸೆಲ್ಲಿಂಗ್ ಓವರ್ ಹೆಡ್ ಮೀನ್ಸ್ ಹಾಗಾದರೆ 10 rupees. 10 rupeesಲ್ಲಿ 10% ಅಂದರೆ ಎಷ್ಟಾಯಿತು? 1 rupee ಆಯಿತು. ಕರೆಕ್ಟ್. ಸೊ ನಾವೇನು ಮಾಡಬೇಕು ಅಂದರೆ ಜಸ್ಟ್ ಕ್ಯಾಲ್ಕುಲೇಷನ್ನ ತೋರಿಸಿದ್ರೆ ಬೆಟರ್. 10 rupees ಇಂಟು 10 ಡಿವೈಡೆಡ್ ಬೈ 100. ಓಕೆನಾ? ಇದು ಯಾವುದಕ್ಕೆ? 10 rupees ಫಿಕ್ಸ್ಡ್. ಇದು ಫಿಕ್ಸ್ಡ್ ಕಾಸ್ಟ್ಗೆ ಆಯಿತು. ಓಕೆ, ಸೊ 1 rupee ನಾವು ಫಸ್ಟು ಇದು 10,000 ಯೂನಿಟ್ಸ್ ಕೆಪಾಸಿಟಿ ಅಲ್ವಾ? ಸೊ ಅದಕ್ಕೆ ನಾವು 10,000 ಯೂನಿಟ್ಸ್ ಕೆಪಾಸಿಟಿಯಲ್ಲೇ ಬರೀಬೇಕು 1. ಓಕೆ, 1 ಇಂಟು 10,000 ಎಷ್ಟಾಯಿತು? 1 ಇಂಟು 10,000 ಎಷ್ಟಾಯಿತು? ಸೇಮ್ 10,000 ಆಯಿತು. ಓಕೆ, ಸೊ ಇಲ್ಲಿ ಮತ್ತೆ ಸೇಮ್ ಇಲ್ಲಿ ಫಿಕ್ಸ್ಡ್ ಕಾಸ್ಟಲ್ಲಿ ಟೋಟಲ್ ಕಾಸ್ಟ್ ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ಬರಬೇಡ. ನೆಕ್ಸ್ಟ್ ಇಲ್ಲಿ 10,000 ಬರ್ದಾಯ್ತು. ಓಕೆ, ಸೊ 10,000 ಡಿವೈಡೆಡ್ ಬೈ 7,500 ಅಂತ ಹೇಳಿದ್ರೆ 1.33. ಓಕೆ, ಸೊ 10,000 ಡಿವೈಡೆಡ್ ಬೈ 4,000 ಅಂತ ಕೊಟ್ಟರೆ 2.5. ಓಕೆ, ಸೊ ಇವಾಗ ನಾವು ಜಸ್ಟ್ ಏನು ಮಾಡಿದ್ದೀವಿ ಅಂದರೆ 10% ಫಿಕ್ಸ್ಡ್ ತೊಗೊಂಡಿದ್ದೀವಿ, ರಿಮೈನಿಂಗ್ 90% ವೇರಿಯಬಲ್ ಇದೆ ಅಲ್ವಾ? ಸೊ ಏನು ಮಾಡಬೇಕು? ರೈಟ್ ದಿ ವೇರಿಯಬಲ್ 100 ಮೈನಸ್ 10 ಈಕ್ವಲ್ಸ್ 90. ಓಕೆನಾ? ಸೊ ಹಂಗಂದರೆ 90% ಏನಾಯಿತು? ವೇರಿಯಬಲ್ ಆಯಿತು. ವೇರಿಯಬಲ್. ಓಕೆ, ಸೊ ವೇರಿಯಬಲಲ್ಲಿ ಕಾಸ್ಟ್ ಪರ್ ಯೂನಿಟ್ ಸೇಮ್ ಇರುತ್ತೆ. ಓಕೆನಾ? ಸೊ ಇವಾಗ 10 ಇಂಟು 90 ಡಿವೈಡೆಡ್ ಬೈ 100. ಓಕೆ, ಇದು ಬರ್ಕೊಂಡ್ರೆ ಬೆಟರ್. ಸೊ ಹಂಗಂದರೆ ಎಷ್ಟಾಯ್ತು? ಇಲ್ಲಿ 9 rupees ಆಯಿತು. 9 rupees ಸೇಮ್ ಆಗಿರುತ್ತೆ, ಕಾನ್ಸ್ಟೆಂಟ್ ಆಗಿರುತ್ತೆ ಕಾಸ್ಟ್ ಪರ್ ಯೂನಿಟ್. ಯಾವುದು? ವೇರಿಯಬಲ್ ಕಾಸ್ಟಲ್ಲಿ 9. ಓಕೆ, ಬರ್ದಾಯಿತು. ಸೊ 1 ಯೂನಿಟ್ ವ್ಯಾಲ್ಯೂ 9 rupees ಅಂತ ಹೇಳಿದ್ರೆ 4,000 ಯೂನಿಟ್ಸ್ ಎಷ್ಟಾಯಿತು? 9 ಇಂಟು 4 36,000 ಅಲ್ಲೇ ಬರೆಯೋಣ. ಮೀನ್ಸ್ ಹಾಗಾದರೆ 36,000. ಓಕೆ, 9 ಇಂಟು 7,500 67,500. ಓಕೆ, 9 ಇಂಟು 10,000 ಯೂನಿಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಅಬ್ಸಲ್ಯೂಟ್ಲಿ 90,000. ಸೊ ಏನೂ ಪ್ರಾಬ್ಲಮ್ ಇಲ್ಲ. ಓಕೆ, ಸೊ ಲಾಸ್ಟ್ ಒನ್ ಯಾವ್ದು ಕೊಟ್ಟಿದ್ದಾರೆ ನೋಡೋಣ ಬನ್ನಿ. ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಅಂತ ಕೊಟ್ಟಿದ್ದಾರೆ. ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಇಲ್ಲಿ ಸ್ಪ್ಲಿಟ್ ಮಾಡಿ ಕೊಟ್ಟಿದ್ದಾರೆ. ಓಕೆ, ಒಂದು ಇಂಡಿವಿಜುವಲ್ ಯೂನಿಟ್ ವ್ಯಾಲ್ಯೂ 15 rupees ಅಂತ ಕೊಟ್ಟಿದ್ದಾರೆ. ಸೊ ನೋ ಪ್ರಾಬ್ಲಮ್. ಸೊ ರೈಟ್, ಫಸ್ಟ್ ನಾವಿಂದ ಅಂಡರ್ಲೈನ್ ಮಾಡೋಣ. ವೈ? ಬಿಕಾಸ್ ಇಲ್ಲಿ ವೇರಿಯಬಲ್ ಇದೆ, ಫಿಕ್ಸ್ಡ್ ಇದೆ, ಕನ್ಫ್ಯೂಷನ್ ಆಗಬಾರ್ದಲ್ವಾ? ಸೊ 20% ಫಿಕ್ಸ್ಡ್ ಅಂತ ಹೇಳಿದ್ದಾರೆ. ಒಂದು ಯೂನಿಟ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ? 15 rupees. 15 ಇಂಟು 20 ಡಿವೈಡೆಡ್ ಬೈ 100. ಓಕೆ, ಸೊ ಆಬ್ಸಲ್ಯೂಟ್ಲಿ 3 rupees ಬರುತ್ತೆ. ಓಕೆನಾ? 15 rupees ಟೋಟಲ್ ಅಮೌಂಟ್ ಮೀನ್ಸ್ ಅದರಲ್ಲಿ 20% ಫಿಕ್ಸ್ಡ್ ಅಂತ ಕೊಟ್ಟಿದ್ದಾರೆ. 20% ಅಂದರೆ 3 rupees.
ಇದು ಫಿಕ್ಸ್ಡ್ ಅಲ್ವಾ, ಸೊ ಅದಕ್ಕೆ ಬಂದು ಇದು ಆ್ಯಕ್ಚುಯಲ್ ಮೀನ್ಸ್ ಹಂಗಂದರೆ ಇನ್ಫಾರ್ಮೇಷನ್ ಯಾವ್ದು ರಿಲೇಟೆಡ್ ಕೊಟ್ಟಿದ್ದಾರೆ 10,000 ಯೂನಿಟ್ಸ್ ರಿಲೇಟೆಡ್ ಆಗಿ. ಸೊ ನಾವು ಆ ಕಾಲಮ್ನ ಫಸ್ಟ್ ಫಿಲಪ್ ಮಾಡ್ತೀವಿ. 3 × 10,000 absolutely 30,000. ಓಕೆ, ಸೊ ಈ 30,000 ಕಾಮನ್ ಆಗಿರುತ್ತೆ. ವೈ? ಬಿಕಾಸ್ ಇಟ್ ಈಸ್ ಫಿಕ್ಸ್ಡ್ ಇನ್ ನೇಚರ್. ಓಕೆ, ಇಲ್ಲ ಆಯಿತು. ಇವಾಗ 30,000 ಡಿವೈಡೆಡ್ ಬೈ 7,500 ಅಂದರೆ ಎಷ್ಟಾಯಿತು? 30,000 ಡಿವೈಡೆಡ್ ಬೈ 7,500 ಜಸ್ಟ್ 4 ಆಯಿತು. ಓಕೆ, ನೆಕ್ಸ್ಟ್ 30,000 ಡಿವೈಡೆಡ್ ಬೈ 4,000 ಅಂದರೆ 7.5. ಓಕೆ, ಸೊ ಇವಾಗ ನೆಕ್ಸ್ಟ್ ಒನ್ ವೇರಿಯಬಲ್. ಸೊ ವೇರಿಯಬಲ್ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಸೊ 100 - 20. ವೈ? ಬಿಕಾಸ್ 20 ಫಿಕ್ಸ್ಡ್ ಅಲ್ವಾ. ಸೊ ನಮಗೆ ವೇರಿಯಬಲ್ ಸಿಕ್ತು. ಎಷ್ಟು? 80%. 80%. ಈ 80% ಯಾವ ಅಮೌಂಟಲ್ಲಿ? ಈ 80% ಆ 15 ರೂಪೀಸಲ್ಲಿ. ಸೊ ಇವಾಗ 15 × 80 ಡಿವೈಡೆಡ್ ಬೈ 100. ಓಕೆನಾ? ಸೊ ಒಂದು ಯೂನಿಟ್ ವ್ಯಾಲ್ಯೂ 15 ರೂಪೀಸು, ಅದರಲ್ಲಿ 80% ಅಂತ ಹೇಳಿದ್ದಾರೆ. ಓಕೆನಾ? ಸೊ ನಾವೇನು ಮಾಡಬೇಕು? ಜಸ್ಟ್ ಆ 15ಇಂದ ಕ್ಯಾಲ್ಕುಲೇಟ್ ಮಾಡೋಣ. ಹೇಗೆ ಅಂದರೆ 15 × 80 ಡಿವೈಡೆಡ್ ಬೈ 100. ಸೊ ಹಾಗಾದರೆ ಒಂದು ಯೂನಿಟ್ ವ್ಯಾಲ್ಯೂ 12 ರೂಪೀಸ್ ಆಯಿತು. 12. ವೇರಿಯಬಲ್ ಕಾಸ್ಟಲ್ಲಿ ಕಾಸ್ಟ್ ಪರ್ ಯೂನಿಟ್ ಸೇಮ್ ಆಗಿರುತ್ತೆ. 12. ಓಕೆ, 12 × 4,000 48,000. ಸಿಂಪಲ್. 12 × 7,500 ಎಷ್ಟಾಯಿತು ಅಂದರೆ 90,000. 12 × 10,000 ಅಂತ ಹೇಳಿದ್ದಾರೆ, 1,20,000. ಓಕೆ, ಸೊ ಇವಾಗ ಎಲ್ಲ ಆ್ಯಡ್ ಮಾಡಿದ್ರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಸಿಗುತ್ತೆ. ಎಲ್ಲಿ ಕೇಳಿದ್ದಾರೆ? ಕ್ವಶನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಫೈಂಡ್ ಔಟ್ ದ ಕಾಸ್ಟ್ ಆಫ್ ಪ್ರೊಡಕ್ಷನ್. ಸೊ ಕಾಸ್ಟ್ ಆಫ್ ಪ್ರೊಡಕ್ಷನ್ ಇದೆ ಅಲ್ವಾ. ಸೊ ಇದನ್ನ ಸ್ವಲ್ಪ ಬೋಲ್ಡ್ ಆಗಿದ್ರೆ ಬೆಟರ್. ಓಕೆ, ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಯಿತು. ಸೊ ಕಾಸ್ಟ್ ಆಫ್ ಪ್ರೊಡಕ್ಷನ್ಗೆ ಕಾಸ್ಟ್ ಪರ್ ಯೂನಿಟ್ ಎಲ್ಲ ಟೋಟಲ್ ಮಾಡಿ 95 + 50 + 40 + 12.5 + 12.5 + 2.5 + 9 + 7.5 + 12. ಸೊ ನಿಮಗೆ 241 ರೂಪೀಸ್ ಬರುತ್ತೆ. ಓಕೆನಾ? ಸೊ ಅದೇ ಥರ ಟೋಟಲ್ ಕಾಸ್ಟ್ನ ಕ್ಯಾಲ್ಕುಲೇಟ್ ಮಾಡಿ. 3,80,000, 2,00,000, 1,60,000, 50,000, 50,000, 10,000, 36,000, 30,000, 48,000. ಓಕೆ, ಸೊ ಟೋಟಲ್ ಮಾಡಿದಾಗ 9,64,000. ಓಕೆ, ನೋ ಪ್ರಾಬ್ಲಮ್. ಸೊ ಸೇಮ್ ಇದು ಅದೇ ಥರ 95, 50, 40, 6.7, 6.7, 1.3, 9, 4, 12 ಅಂತ ಬಂದಾಗ ಟೋಟಲ್ 225 ಇನ್ಸಂಗಾರೆ 225 ಬಂತು. ಓಕೆ, ಸೊ ನೆಕ್ಸ್ಟ್ ಸೇಮ್ ಇದ್ರದ್ದು ಟೋಟಲ್ ಮಾಡೋಣ. 7,12,500, 3,75,000, 3,50,000, 50,000, 10,000, 67,500, 30,000, 90,000. ಸೊ ಟೋಟಲ್ ಎಷ್ಟು ಬರುತ್ತೆ ಅಂದರೆ 16,85,000. ಓಕೆ, ಸೊ ಇವಾಗ ಕಾಸ್ಟ್ ಪರ್ ಯೂನಿಟ್ ಇದೆ ಆ್ಯಡ್ ಮಾಡೋಣ. 95, 50, 40, 5, 5, 1, 9, 3, 12. ಸೊ 220. ಓಕೆ, ಸೊ ಟೋಟಲ್ ಅಮೌಂಟ್ 9,50,000, 5 lakh, 4 lakh, 50,000, 50,000, 10,000, 90,000, 30,000, 1,20,000. ಸೊ ಇಲ್ಲಿ 22 lakh. ಸೊ ನೀವು ಇಲ್ಲೊಂದು ಅಬ್ಸರ್ವ್ ಮಾಡಿ, ಕಾಸ್ಟ್
ಮೀನ್ಸ್ ಹಂಗಂದರೆ ಟೋಟಲ್ ನಂಬರ್ ಆಫ್ ಯೂನಿಟ್ಸ್ ಇನ್ಕ್ರೀಸ್ ಆದಷ್ಟು ಜಾಸ್ತಿ ಆದಷ್ಟು ಮೀನ್ಸ್ ಹಂಗಾರೆ ಕಾಸ್ಟ್ ಪರ್ ಯೂನಿಟ್ ಕಡಿಮೆ ಆಗುತ್ತೆ. ನೋಡಿ ಇಲ್ಲಿ 4000 ಇದ್ದಾಗ 241, ಇಲ್ಲಿ 7500 ಯೂನಿಟ್ಸ್ ಇದ್ದಾಗ 225, 10,000 ಯೂನಿಟ್ಸ್ ಆದಾಗ 220. ಮೀನ್ಸ್ ಹಂಗಂದರೆ ಟೋಟಲ್ ನಂಬರ್ ಆಫ್ ಯೂನಿಟ್ಸ್ ಎಷ್ಟು ಜಾಸ್ತಿ ಆಗುತ್ತೋ ಆವಾಗ ಕಾಸ್ಟ್ ಪರ್ ಯೂನಿಟ್ ಕಡಿಮೆ ಆಗುತ್ತೆ. ಓಕೆ, ರೂಲ್ನ ಮತ್ತೆ ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ ನೋಡಿ. ಐ ವಿಲ್ ರಿಪೀಟ್ ಒನ್ ಮೋರ್ ಟೈಮ್. ವೇರಿಯಬಲ್ ಕಾಸ್ಟ್ ಏನಾಗಿರುತ್ತೆ, ಕಾಸ್ಟ್ ಪರ್ ಯೂನಿಟ್ ಕಾನ್ಸ್ಟೆಂಟ್ ಆಗಿರುತ್ತೆ, ಬಟ್ ಆದರೆ ಟೋಟಲ್ ವೇರಿ ಆಗುತ್ತೆ. ಓಕೆನಾ? ಬಟ್ ಆದರೆ ಫಿಕ್ಸ್ಡ್ ಕಾಸ್ಟ್ ಏನಾಗುತ್ತೆ, ಕಾಸ್ಟ್ ಪರ್ ಯೂನಿಟ್ ವೇರಿ ಇರುತ್ತೆ, ಟೋಟಲ್ ಕಾಸ್ಟ್ ಕಾನ್ಸ್ಟೆಂಟ್ ಆಗಿರುತ್ತೆ. ಓಕೆ, ಸೊ ಪ್ರಾಬ್ಲಮಲ್ಲಿ ಬೇಕಾದ್ರೆ ನೋಡೋಣ. ಯಾವುದಾರೆ ತಗೊಳ್ಳಿ, ಇಲ್ಲೇ ವೇರಿಯಬಲ್ ಕಾಸ್ಟ್, ಕಾಸ್ಟ್ ಪರ್ ಯೂನಿಟ್ ಕಾನ್ಸ್ಟೆಂಟ್ ಕಾನ್ಸ್ಟೆಂಟ್ ಕಾನ್ಸ್ಟೆಂಟ್. ಓಕೆನಾ? ಬಟ್ ಆದರೆ ವೇರಿಯಬಲ್ ಕಾಸ್ಟು ಟೋಟಲ್ ಕಾಸ್ಟ್ ನೋಡಿ ವೇರಿ ವೇರಿ ಮೀನ್ಸ್ ಹಾಗಾದರೆ ಚೇಂಜ್ ಇದೆ, ಒಂದೇ ಅಮೌಂಟ್ ಇಲ್ಲ. ಓಕೆ, ಬೇರೆ ಯಾವುದಾದ್ರು ಒಂದು ಫಿಕ್ಸ್ಡ್ ಕಾಸ್ಟ್ ತಗೊಳ್ಳೋಣ. ಇಲ್ಲಿ ಫಿಕ್ಸ್ಡ್ ಕಾಸ್ಟು ಕಾಸ್ಟ್ ಪರ್ ಯೂನಿಟ್ ವೇರಿ ಇರುತ್ತೆ, 2.5, 1.33, 1. ಬಟ್ ಆದರೆ ಟೋಟಲ್ ಕಾಸ್ಟ್ ಸೇಮ್ ಇರುತ್ತೆ, 10,000, 10,000, 10,000. ಓಕೆ, ಥ್ಯಾಂಕ್ ಯು.